ನಮಸ್ಕಾರ ಸ್ನೇಹಿತರೆ, ಮೊನ್ನೆ ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ಒಂದು ಮಸೂದೆಯನ್ನ ಮಂಡನೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಭಾಷಣ ಮಾಡ್ತಾ ಇರುವಾಗ ರೋಷಾವೇಶದಿಂದಾನೇ ಮಾತಾಡಿದ್ದಾರೆ. ಅವರ ರೋಷಾವೇಶ ಹೇಗಿತ್ತು ಅಂತ ಹೇಳಿದ್ರೆ, ಒಂದು ರಾಜ್ಯದ ಮುಖ್ಯಮಂತ್ರಿಯನ್ನ ನೇರವಾಗಿ ಟಾರ್ಗೆಟ್ ಮಾಡ್ಕೊಂಡು ಕೂಡ ಮಾತಾಡಿದ್ದಾರೆ. ಹಾಗಾದ್ರೆ ಅವ್ರು ಏನ್ ಮಾತಾಡಿದ್ದಾರೆ, ಯಾವ್ದು ಆ ಮಸೂದೆ ಯಾಕೆ ನಮ್ಗೆ ಬೇಕು, ಇದ್ರ ಬಗ್ಗೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಆಯ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಮೊನ್ನೆ ಅಂದ್ರೆ 2 ದಿನದ ಹಿಂದೆ ನಿಮ್ಗೆ ಒಂದ್ ರೀತಿಯಾಗಿ ನ್ಯೂಸ್ ಇದು ಹಳೇದು ಅನ್ಸ್ಬಹುದು, ಆದ್ರೂ ಕೂಡ ಇದ್ರ ಬಗ್ಗೆ ಮಾತಾಡ್ಬೇಕಾಗಿ ಬರ್ತದೆ. ಯಾಕಂತ ಹೇಳಿದ್ರೆ ಇದು ಅಷ್ಟೊಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಮಸೂದೆ. ಈ ಕಾನೂನು ಈಗಾಗಲೇ ನಮ್ಮ ದೇಶದಲ್ಲಿ ಜಾರಿಯಲ್ಲಿದೆ, ಆದ್ರೆ ಅಷ್ಟೊಂದು ಇಫೆಕ್ಟಿವ್ ಆಗಿಲ್ಲ. ಈ ಕಾನೂನಿಗೆ ಸ್ವಲ್ಪ ಹೊಸ ರೂಪವನ್ನು ಕೊಟ್ಟು ಮತ್ತೆ ಇನ್ನೊಂದು 2-3 ಕಾನೂನನ್ನ ಒಟ್ಟಿಗೆ ಸೇರಿಸಿ ಒಂದೇ ಕಾನೂನನ್ನ ತಂದು ಆ ಮೂಲಕ ಕೆಲವೊಂದು ವಿಷಯಗಳಲ್ಲಿ ಕಟ್ಟುನಿಟ್ಟಾದಂತಹ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಈ ಕಾನೂನನ್ನ ತರಲಿಕ್ಕೆ ಈಗಾಗಲೇ ಈ ಮಸೂದೆಯನ್ನು ಮಂಡನೆ ಮಾಡಿ ಅದನ್ನ ಕ್ಲಿಯರೆನ್ಸ್ ಕೂಡ ತಗೊಂಡಿದ್ದಾರೆ. ಯಾಕಂದ್ರೆ ಧ್ವನಿಮತದ ಮೂಲಕ ಅದು ಪಾಸ್ ಕೂಡ ಆಗೋಗಿದೆ. ಸದ್ಯದಲ್ಲೇ ಇದು ಕಾನೂನಾಗಿ ಬರ್ತದೆ. ಆ ಮಸೂದೆ ಯಾವುದು ಅಂತ ಹೇಳಿದ್ರೆ ವಲಸೆ ಮತ್ತು ವಿದೇಶಿಯರ ಮಸೂದೆ 2025. ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ, ಈಗಾಗಲೇ ನಿಮ್ಗೆ ಗೊತ್ತಿದೆ, ನಮ್ಮ ದೇಶದಲ್ಲಿ ಹೆಚ್ಚು ಕಡಿಮೆ 2.5 ಕೋಟಿ ಅಕ್ರಮ ವಲಸಿಗರು ವಾಸವಾಗಿದ್ದಾರೆ. ಇದರಲ್ಲಿ ಮ್ಯಾಕ್ಸಿಮಮ್ ಇರೋದು ಬಾಂಗ್ಲಾದೇಶಿಯರು ಮತ್ತೆ ರೋಹಿಂಗ್ಯಾ ಮುಸಲ್ಮಾನರು. ಇವರೆಲ್ಲರೂ ಅಷ್ಟೇ ಪಶ್ಚಿಮ ಬಂಗಾಳದಿಂದ ನಮ್ಮ ದೇಶವನ್ನ ಪ್ರವೇಶ ಮಾಡ್ತಾರೆ, ನಂತರ ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ಅವರು ವಾಸ ಮಾಡ್ತಾ ಇದ್ದಾರೆ. ಇದು ನಿಮ್ಗೆ ಗೊತ್ತಿರುವಂತಹ ವಿಷಯ. ಈ ಅಕ್ರಮ ವಲಸಿಗರನ್ನ ನಮ್ಮ ದೇಶದಿಂದ ಓಡಿಸ್ಬೇಕು ಹಾಗೆಲ್ಲ ನಡೀತಾ ಇದೆ. ಆದ್ರೆ ಅದು ಎಲ್ಲಿಯೂ ಕೂಡ ಅಷ್ಟೊಂದು ಇಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇಲ್ಲ. ಇದಕ್ಕೆ ಹಲವಾರು ಕಾರಣಗಳಿದೆ. ಅದೇನು ಅಂತ ಹೇಳ್ಕೊಂಡು ನಿಮ್ಗೆ ವಿವರಿಸ್ತಾ ಹೋಗ್ತೇನೆ. ಈ ಮಸೂದೆ ಬಗ್ಗೆ ಹೇಳಬೇಕು ಅಂದ್ರೆ, ನಮ್ಮ ದೇಶಕ್ಕೆ ಹಲವಾರು ಜನ ಬಿಸ್ನೆಸ್ ವೀಸಾ ತಕೊಂಡು ಅಥವಾ ಎಜುಕೇಶನ್ ವೀಸಾ, ಇಲ್ಲ ಕೆಲವರು ಏನಾಗ್ತಾರೆ, ಏನೋ ಟ್ರೀಟ್ಮೆಂಟ್ ತಗೊಳ್ಳಿಕ್ಕಾಗಿ ಮೆಡಿಕಲ್ ವೀಸಾದಲ್ಲಿ ಕೂಡ ಬರ್ತಾರೆ. ಬಂದವರು ಏನ್ ಮಾಡ್ತಾರೆ, ಕೆಲವರು ತಮ್ಮ ಕೆಲಸವನ್ನು ಮುಗಿಸ್ಕೊಂಡು ವಾಪಸ್ ಹೋಗ್ತಾರೆ. ಇನ್ನು ಕೆಲವರು ಏನ್ ಮಾಡ್ತಾರೆ, ವೀಸಾ ಅವಧಿ ಮುಗಿದ ಮೇಲೆ ಇಲ್ಲೇ ಇದ್ದು ಬಿಡ್ತಾರೆ, ಅವ್ರು ವಾಪಸ್ ಹೋಗೋದು ಇಲ್ಲ. ಇದರಲ್ಲಿರುವಂತಹ ಬಹುದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂಥವ್ರ ಮೇಲೆ ನಿಗಾ ಇಟ್ಟಿರ್ಬೇಕು. ಯಾರೇ ಆಗ್ಲಿ ವೀಸಾ ಅವಧಿ ಮುಗಿದ ಮೇಲೆ ದೇಶದಲ್ಲಿ ಇರುವ ರೀತಿಯಲ್ಲಿ ಇಲ್ಲ. ಆದ್ರೆ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಅಷ್ಟೇ, ಅವ್ರಿಗೆ ಏನೋ ಒಂದು ಸ್ವಲ್ಪ ದುಡ್ಡು ಕೊಟ್ಟರು ಕೂಡ ಸೈಲೆಂಟ್ ಆಗಿಬಿಡ್ತಾರೆ. ಅದೇ ರೀತಿಯಲ್ಲಿ ಅವ್ರು ಇಲ್ಲಿ ಬಂದು ನೆಲೆಸಿರ್ತಾರಲ್ಲ, ಇವರಿಗೆ ಬಾಡಿಗೆ ಕೊಡ್ತಾರೆ ಕೆಲವರು ಮನೆಗಳನ್ನ. ಈ ಬಾಡಿಗೆ ಮನೆ ಕೊಡ್ತಾರಲ್ಲ, ಇವರು ಕೂಡ ಅಷ್ಟೇ, ಅವ್ರು ಎಲ್ಲಿಂದ ಬಂದಿದ್ದಾರೆ, ಅವ್ರ ವೀಸಾ ಅವಧಿ ಎಷ್ಟು ದಿನ ಇದೆ, ಇದು ಯಾವುದನ್ನು ಚೆಕ್ ಮಾಡಲ್ಲ. ಕೇವಲ ಇವರಿಗೆ ಬಾಡಿಗೆ ಜಾಸ್ತಿ ಸಿಗುತ್ತೆ ಅಂತ ತಕೊಂಡು ಅವರಿಗೆ ಬಾಡಿಗೆ ಮನೆ ಕೊಟ್ಟು ಬಿಡ್ತಾರೆ. ಅವ್ರು ಇಲ್ಲಿ ಆರಾಮದಲ್ಲಿ ಇದ್ದು ಬಿಡ್ತಾರೆ. ಇನ್ನೊಂದು ನೋಡಿರ್ಬೋದು, ನೀವು ಸಾಮಾನ್ಯವಾಗಿ ವಿದೇಶಕ್ಕೆ ಹೋದ್ರೆ ಅಲ್ಲಿ ನೀವು ಏನಾದ್ರೂ ಆ ಕಡೆ ಈ ಕಡೆ ಓಡಾಡ್ತಾ ಇರುವಾಗ ಮಧ್ಯದಲ್ಲಿ ನಿಮ್ಮನ್ನು ಚೆಕ್ ಮಾಡ್ತಾ ಇರ್ತಾರೆ, ನಿಮ್ಮ ಪಾಸ್ಪೋರ್ಟ್ ಗಳನ್ನ ಕೇಳ್ತಾ ಇರ್ತಾರೆ, ನಿಮ್ಮ ವೀಸಾ ಕಾಪಿಯನ್ನು ಕೇಳ್ತಾ ಇರ್ತಾರೆ. ಯಾಕಂದ್ರೆ ಅಲ್ಲಿ ಅಷ್ಟೊಂದು ಕಟ್ಟುನಿಟ್ಟಾಗಿರ್ತದೆ. ನಮ್ಮಲ್ಲಿ ಆ ರೀತಿ ಇಲ್ಲ. ನೀವು ಎಲ್ಲಿಯಾದ್ರೂ ನೋಡಿದ್ದೀರಾ, ಯಾರಾದ್ರೂ ಒಬ್ಬ ವಿದೇಶಿ ಪ್ರಜೆ ಎಲ್ಲಿಯಾದ್ರೂ ಓಡಾಡ್ತಾ ಇರುವಾಗ ಒಬ್ಬಾದ್ರೂ ಪೊಲೀಸ್ ಅವ್ರನ್ನ ನಿಲ್ಲಿಸಿ ಅವರ ಡಾಕ್ಯುಮೆಂಟ್ಸ್ ನ ಚೆಕ್ ಮಾಡಿದ್ದನ್ನ ನೀವು ಎಲ್ಲಿಯಾದ್ರೂ ನೋಡಿದ್ದೀರಾ? ಖಂಡಿತವಾಗಿ ನೀವು ನೋಡಿರಲ್ಲ. ನಾನು ಬೆಂಗಳೂರಿನಲ್ಲಿದ್ದೇನೆ, ಇಲ್ಲಿ ಹಲವಾರು ಜನರು ನಾನು ಪ್ರತಿದಿನ ನೋಡ್ತಾ ಇರ್ತೇನೆ. ಅವರು ಆರಾಮದಲ್ಲಿ ಓಡಾಡ್ಕೊಂಡಿರ್ತಾರೆ. ಅವ್ರು ಅಕ್ರಮವಾಗಿದ್ದಾರಾ ಅಥವಾ ಸಕ್ರಮವಾಗಿದ್ದಾರಾ ದೇವರಾಣೆ ಯಾರಿಗೂ ಗೊತ್ತಿರಲ್ಲ. ಆದ್ರೂ ಕೂಡ ಅವ್ರು ಓಡಾಡ್ಕೊಂಡಿರ್ತಾರೆ. ಅದರಲ್ಲೂ ಮುಖ್ಯವಾಗಿ ಆಫ್ರಿಕಾ ದೇಶದಿಂದ ಹಲವಾರು ಜನ ಅಂದ್ರೆ ಸ್ಟೂಡೆಂಟ್ ವೀಸಾದಲ್ಲಿ ಬಂದಿರ್ತಾರೆ. ಅಂತವ್ರು ಇಲ್ಲಿ ಬಂದು ಕಾಲೇಜಿಗೆ ಕೂಡ ಸರಿಯಾಗಿ ಹೋಗಲ್ಲ ಅವರು, ಅಥವಾ ಅವರು ವೀಸಾ ಅವಧಿ ಮುಗ್ದ್ರು ಕೂಡ ಇಲ್ಲೇ ಇದ್ದುಕೊಂಡು ಮಾದಕ ದ್ರವ್ಯದ ಜಾಲದಲ್ಲಿ ಅವರು ಸಕ್ರಿಯರಾಗಿರ್ತಾರೆ. ಅಂದ್ರೆ ಅವರೇ ತಕೊಂಡ್ಬಂದು ಇಲ್ಲಿ ಎಲ್ಲ ಕಡೆ ಸೇಲ್ ಮಾಡೋದು, ಈ ರೀತಿ ಮಾಡ್ಕೊಂಡಿದ್ದಾರೆ. ಚೆನ್ನಾಗಿ ದುಡ್ಡು ಕೂಡ ಮಾಡ್ಕೊಳ್ತಾ ಇರ್ತಾರೆ. ಎಲ್ಲೋ ಒಂದೊಂದ್ ಕಡೆ ಸಿಕ್ಕಾಕೊಳ್ತಾರೆ, ಅವ್ರನ್ನ ಜೈಲಿಗೆ ಕಳಿಸ್ತಾರೆ. ಕೊನೆ ಮತ್ತೆ ಅವ್ರಿಗೆ ಜಾಮೀನ್ ಸಿಗ್ತದೆ, ಹೊರಗಡೆ ಬರ್ತಾರೆ. ಈ ರೀತಿ ನಡೀತಾ ಇರ್ತದೆ. ಆದ್ರೆ ಅವ್ರನ್ನ ಎಲ್ಲಿಯೂ ಕೂಡ ವಾಪಸ್ ಕಳಿಸುವಂತ ಪ್ರಕ್ರಿಯೆ ಅಷ್ಟೊಂದು ಎಫೆಕ್ಟಿವ್ ಆಗಿ ನಡೀತಾ ಇಲ್ಲ. ಏನಾಗುತ್ತೆ, ಈ ಕಾನೂನಿಂದಾಗಿ ಈ ರೀತಿಯಾಗಿ ಬಂದು ಇಲ್ಲಿ ವೀಸಾ ಅವಧಿ ಮುಗ್ದ ಮೇಲೂ ಕೂಡ ಇಲ್ಲಿದ್ರೆ ಅವ್ರನ್ನ ಜೈಲಿಗೆ ಹಟ್ಟಬಹುದು. ಹೆಚ್ಚು ಕಡಿಮೆ 7 ವರ್ಷ ಅವರಿಗೆ ಜೈಲು ಶಿಕ್ಷೆ, ಅದೇ ರೀತಿಯಲ್ಲಿ ಅವರಿಗೆ ಪೆನಾಲ್ಟಿಯನ್ನು ಕೂಡ ಹಾಕ್ತಾರೆ. ಇನ್ನೊಂದು, ಬಹಳಷ್ಟು ಜನ ಏನ್ ಮಾಡ್ತಾರೆ, ಫೇಕ್ ವೀಸಾಗಳನ್ನ ಮಾಡಿಕೊಂಡು ಭಾರತ ದೇಶದೊಳಗಡೆ ಪ್ರವೇಶ ಮಾಡ್ತಾರೆ. ಅವ್ರ ಹತ್ರ ವೀಸಾ ಇರ್ತದೆ, ಆದ್ರೆ ಅದು ಲೀಗಲ್ ಆಗಿರಲ್ಲ, ಇಲ್ಲಿಗಲ್ ವೀಸಾ ಆಗಿರ್ತದೆ. ಈ ರೀತಿ ಇದ್ದವ್ರನ್ನು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಅವ್ರನ್ನ ಹಿಡಿದು ವಾಪಸ್ ಅವ್ರ ದೇಶಕ್ಕೆ ಕಳಿಸಬಹುದು. ಇಲ್ಲ ಅಂತ ಹೇಳಿದ್ರೆ ಅವ್ರನ್ನ ಜೈಲಿಗೆ ಕೂಡ ಕಳಿಸ್ಕೊಡ್ಬಹುದು. ಅವ್ರಿಗೆ 5 ವರ್ಷ ಜೈಲು ಶಿಕ್ಷೆ ಮತ್ತೆ 5 ಲಕ್ಷದವರೆಗೆ ದಂಡವನ್ನ ವಿಧಿಸುವಂತಹ ಕಾನೂನನ್ನ ತಂದಿದ್ದಾರೆ. ಆದ್ರೆ ಇಲ್ಲಿ ಇರುವಂತಹ ಸಮಸ್ಯೆ ಏನು ಅಂತ ಹೇಳಿದ್ರೆ, ಇದನ್ನ ಇವ್ರು ಯಾವಾಗ ಲೋಕಸಭೆಯಲ್ಲಿ ಮಂಡನೆ ಮಾಡಿದ್ರು ಆಗ ವಿರೋಧ ಪಕ್ಷದವರು ಬಹಳಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅಂದ್ರೆ ಈ ಕಾನೂನನ್ನ ಈ ರೀತಿ ಜಾರಿ ತರಬಾರ್ದು, ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು JPC ಅನ್ನ ಮಾಡಬೇಕು. ಆ JPC ಅಲ್ಲಿ ಸಂಪೂರ್ಣವಾಗಿ ಇದ್ರ ಬಗ್ಗೆ ಡಿಸ್ಕಷನ್ ನಡಿಬೇಕು. ಡಿಸ್ಕಷನ್ ನಡೆದು ನಂತರ ಅದನ್ನ ನಾವು ಜಾರಿಗೆ ತರಬೇಕು ಅಂತ ಹೇಳಿ ಹೇಳಿದ್ರು. ಅಂದ್ರೆ ಈ ಕಾನೂನನ್ನ ತಡೆಯುವಂತ ಪ್ರಯತ್ನ ನಡೀತಾ ಇದೆ. ಇದಕ್ಕೆ ಕಾರಣ ಏನು, ಬೇರೆ ಏನು ಅಲ್ಲ. ಈ ಕಾನೂನು ಜಾರಿ ಬಂದಾಗ ಏನಾಗ್ತದೆ ಅಂದ್ರೆ, ಇಲ್ಲಿ ಅಕ್ರಮವಾಗಿ ನೆಲೆ ನಿಂತಿದ್ದಾರಲ್ಲ ಅವ್ರ ಮೇಲೆ ನಾವು ಕ್ರಮ ಕೈಗೊಳ್ಬಹುದು, ಅಥವಾ ಅವ್ರನ್ನ ಹಿಡಿದು ವಾಪಸ್ ಅವ್ರ ದೇಶಕ್ಕೆ ಕಳಿಸ್ಕೊಡ್ಬಹುದು. ಇದರಿಂದಾಗಿ ನಮ್ಮ ದೇಶದ ಈ ವಿರೋಧ ಪಕ್ಷದವರಿಗೆ ಸಮಸ್ಯೆ ಉಂಟಾಗ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್, ಆಮ್ ಆದ್ಮಿ ಪಕ್ಷ, ಅದೇ ರೀತಿಯಲ್ಲಿ ಕಮ್ಯುನಿಸ್ಟ್ ಪಕ್ಷ, ನಂತರ TMC ಅಂದ್ರೆ ತೃಣಮೂಲ ಕಾಂಗ್ರೆಸ್, ಈ ರೀತಿ ಹಲವಾರು ಪಕ್ಷಗಳಿದೆ.
ಇವರೆಲ್ಲರೂ ಬಹಳಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಕಾರಣ ಬೇರೆ ಏನು ಅಲ್ಲ, ವೋಟ್ ಬ್ಯಾಂಕ್ ಅಷ್ಟೇ. ಯಾಕಂದ್ರೆ ಇವರೆಲ್ಲರೂ ಬರೋದು ಎಲ್ಲಿಂದ? ಬಾಂಗ್ಲಾದೇಶದಿಂದ ಬರ್ತಾರೆ. ಇವರೆಲ್ಲರೂ ಮುಸಲ್ಮಾನ್ರೆ, ಬಾಂಗ್ಲಾದೇಶದಿಂದ ಬರ್ತಾರೆ. ಅವ್ರದ್ರಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ಅಮಿತ್ ಶಾ ಅವರು ಇನ್ನೊಂದು ಮಾತನ್ನು ಹೇಳಿದ್ರು, ಈ ಅಕ್ರಮ ವಲಸಿಗರು ಯಾರೆಲ್ಲ ಇದ್ದಾರೋ ಅಂದ್ರೆ ಅವರ ಡಾಕ್ಯುಮೆಂಟ್ಸ್ನೆಲ್ಲ ಚೆಕ್ ಮಾಡಿದಾಗ ಅವರೆಲ್ಲರ ಡಾಕ್ಯುಮೆಂಟ್ಸ್ ಕೂಡ 24 ಪರಗಣ ಜಿಲ್ಲೆಯದಾಗಿರ್ತದೆ. ಈ 24 ಪರಗಣ ಜಿಲ್ಲೆ ಬಾಂಗ್ಲಾದೇಶದ ಗಡಿಯನ್ನು ಹೊಂದಿದೆ. ಈ ಗಡಿಗಳ ಮೂಲಕವೇ ಅವ್ರು ಭಾರತದೊಳಗೆ ಬರ್ತಾರೆ. ಈ ಜಿಲ್ಲೆಗೆ ಬಂದ ತಕ್ಷಣ ಇದೆಯಲ್ಲ, ಅವರಿಗೆ ಏನೆಲ್ಲ ಬೇಕೋ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಕೊಡುವಂತ ದೊಡ್ಡ ಏಜೆನ್ಸಿಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದಕ್ಕೆ ಖರ್ಚಾಗೋದು ಎಷ್ಟು ಗೊತ್ತಾ? ಕೇವಲ ಒಂದು 5,000 to 10,000 ರೂಪಾಯಿ ಅಷ್ಟು ನೀವು ಕೊಟ್ರೆ ಇವರಿಗೆ ಆಧಾರ್ ಕಾರ್ಡ್ ಸಿಗುತ್ತೆ, ಅದೇ ರೀತಿ ವೋಟರ್ ID ಸಿಗ್ತದೆ, ಪ್ಯಾನ್ ಕಾರ್ಡ್ ಸಿಗ್ತದೆ. ಇದೆಲ್ಲ ಡಾಕ್ಯುಮೆಂಟ್ ಸಿಕ್ಕಿದ್ಮೇಲೆ ಅವರು ಸಿಮ್ ಕಾರ್ಡ್ ತಗೊಳ್ಬಹುದು, ಮೊಬೈಲ್ ತಗೊಳ್ಬಹುದು. ನಂತರ ಅವರು ದೇಶದ ಪ್ರಜೆ ಆಗಿಬಿಡ್ತಾರೆ. ಯಾಕಂದ್ರೆ ಇವರು ಬ್ಯಾಂಕ್ ಅಕೌಂಟ್ ಕೂಡ ಓಪನ್ ಮಾಡ್ತಾರೆ. ಆ ಬ್ಯಾಂಕ್ ಅಕೌಂಟ್ ಮುಖಾಂತರ ಅವರು ವ್ಯವಹಾರವನ್ನು ಕೂಡ ಮಾಡ್ಕೊಳ್ತಾರೆ. ಅದಾದ್ಮೇಲೆ ಅವ್ರಿಗೆ ಯಾವಾಗ ಬೇಕೋ ಆ ಸಂದರ್ಭದಲ್ಲಿ ಅವರು ಬಾಂಗ್ಲಾದೇಶಕ್ಕೆ ಕೂಡ ಹೋಗಿ ಬರ್ತಾ ಇರ್ತಾರೆ. ಅದು ಆರಾಮದಲ್ಲಿ ಹೋಗಿ ಬರ್ತಾ ಇರ್ತಾರೆ. ಹಾಗಾದ್ರೆ ಯಾವ ರೀತಿಯಲ್ಲಿ ಇವರು ನಮ್ಮ ದೇಶದ ಒಳಗಡೆ ನುಗ್ತಾರೆ? ಯಾಕಂದ್ರೆ ಗಡಿ ಭದ್ರತಾ ಪಡೆ ಇರ್ತದೆ, ಅದೇ ರೀತಿಯಲ್ಲಿ ಫೆನ್ಸಿಂಗ್ ಕೂಡ ಮಾಡಿರ್ತಾರೆ. ಆದ್ರೂ ಹೇಗೆ ಬರ್ತಾರೆ? ಇದು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯ. ಅಮಿತ್ ಶಾ ಅವರು ಕೂಡ ಇದ್ರ ಬಗ್ಗೆ ನೆನ್ಕೊಂಡು ಲೋಕಸಭೆಯಲ್ಲಿ ಮಾತಾಡಿದ್ರು. ಪಶ್ಚಿಮ ಬಂಗಾಳದಲ್ಲಿ ಒಂದು 450 ಕಿಲೋಮೀಟರ್ ವರೆಗೆ ಇನ್ನೂ ಕೂಡ ಇವರಿಗೆ ಫೆನ್ಸಿಂಗ್ ಮಾಡ್ಲಿಕ್ಕೆ ಆಗಿಲ್ಲ, ಅಂದ್ರೆ ಬೇಲಿಯನ್ನ ಹಾಕ್ಲಿಕ್ಕೆ ಆಗ್ಲಿಲ್ಲ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲಿರುವ ಸರ್ಕಾರ ನಿಮ್ಗೆ ಗೊತ್ತಿದೆ, ಮಮತಾ ದೀದಿಯವರ TMC ಸರ್ಕಾರ. ಈ TMC ಸರ್ಕಾರದವರಿಗೆ ಈ ಮುಸಲ್ಮಾನರು ಇರ್ತಾರಲ್ಲ, ಇವ್ರ ಮೇಲೆ ಬಹಳಷ್ಟು ಪ್ರೀತಿ. ಅವ್ರು ಗೆಲ್ಲೋದು ಕೂಡ ಇವ್ರ ಓಟಿಂದಾನೆ. ಅದೇ ರೀತಿಯಲ್ಲಿ ಚುನಾವಣೆ ಸಂದರ್ಭದಲ್ಲಿ ಯಾವುದೆಲ್ಲ ಅಕ್ರಮಗಳನ್ನು ಮಾಡಬೇಕೋ ಆ ಅಕ್ರಮಗಳಿಗೆ ಸಂಪೂರ್ಣವಾದಂತ ಸಹಕಾರ ಕೊಡೋದು ಇದೇ ಅಕ್ರಮ ಬಾಂಗ್ಲಾದೇಶಿಯರು. ಹಾಗಾಗಿ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಲ್ಲಿ ಬೇಲಿ ಹಾಕ್ಲಿಕ್ಕೆ ಈ TMC ಕಾರ್ಯಕರ್ತರು ಕೂಡ ತೊಂದರೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಅಲ್ಲಿ ಭೂ ಸ್ವಾಧೀನ ಕೂಡ ಮಾಡ್ಕೋಬೇಕಾಗ್ತದೆ. ಅಂದ್ರೆ ಗಡಿ ಭದ್ರತಾ ಪಡೆಯವರಿಗೆ ಲ್ಯಾಂಡ್ ಅನ್ನು ಇವರು ಹ್ಯಾಂಡ್ ಓವರ್ ಮಾಡ್ಬೇಕಾಗ್ತದೆ ಸರ್ಕಾರ. ಅದಕ್ಕೆ ಮಮತಾ ದೀದಿ ಅವರು ಯಾವುದೇ ಕಾರಣಕ್ಕೆ ಒಪ್ಪುತ್ತಾ ಇಲ್ಲ. ಈ ಮಮತಾ ಬ್ಯಾನರ್ಜಿ ಎಲ್ಲಿವರೆಗೆ ಅಂತ ಹೇಳಿದ್ರೆ, ಈ ಹಿಂದೆ ಅವ್ರು ಕೊಟ್ಟಿರುವ ಒಂದು ಸ್ಟೇಟ್ಮೆಂಟ್ ಕೂಡ ನನಗೆ ನೆನಪಿದೆ. ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಪಶ್ಚಿಮ ಬಂಗಾಳದ ಗಡಿ ಭಾಗದಲ್ಲಿ ಗಡಿ ಭದ್ರತಾ ಪಡೆಯವರು ಬೇಕಿಲ್ಲ, ಇವರು ಇಲ್ಲಿರುವಂತಹ ಜನರಿಗೆ ಬಹಳಷ್ಟು ತೊಂದರೆಯನ್ನು ಕೊಡ್ತಾ ಇದ್ದಾರೆ, ಅವ್ರನ್ನ ವಾಪಸ್ ಕರ್ಸ್ಕೊಳ್ಳಿ, ನೀವು ಇಲ್ಲಿ ಗಡಿ ನೋಡ್ಕೊಳ್ಳಿಕ್ಕೆ ನಮ್ಮ ಪೊಲೀಸರು ಸಾಕು ಅಂತ ಹೇಳ್ಕೊಂಡು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದನ್ನ ನಾನು ನೋಡಿದ್ದೇನೆ. ಇದನ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತದೆ ಮಮತಾ ಬ್ಯಾನರ್ಜಿಯವರ ಮೆಂಟಾಲಿಟಿ ಯಾವ ರೀತಿ ಇದೆ ಅಂತೇಳಿ. ಕೇವಲ ಇವ್ರಿಗೆ ವೋಟ್ ಸಿಗ್ತದೆ ಅಂತೇಳಿ ಹೇಳಿ ದೇಶದ ಭದ್ರತೆಯ ಜೊತೆಗೆ ಇವರು ಕಾಂಪ್ರಮೈಸ್ ಮಾಡ್ಕೊಳ್ಳಿ ತಯಾರಿದ್ದಾರೆ. ಅವರೆಲ್ಲರೂ ಅಲ್ಲಿ ಬರ್ತಾರಲ್ಲ, ಬಂದವರಿಗೆ ಅಲ್ಲಿ ವೋಟರ್ ID ಎಲ್ಲ ಮಾಡ್ಕೊಡ್ತಾರೆ. ನಂತರ ಏನಾಗ್ತದೆ, ಅವ್ರು ಇಲೆಕ್ಷನ್ ಸಂದರ್ಭದಲ್ಲಿ ಪುನಃ ಅಲ್ಲಿಗೆ ಹೋಗಿ ಅವ್ರಿಗೆ ಯಾರಿಗೆ ಬೇಕೋ ಅವ್ರಿಗೆ ಮತ ಹಾಕ್ತಾರೆ. ನಿಮ್ಗೆ ಗೊತ್ತಿರ್ತದೆ ಯಾರಿಗೆ ವೋಟ್ ಹಾಕ್ತಾರೆ ಅಂತಕೊಂಡು. ಈ ರೀತಿಯಾದಂತಹ ಒಂದು ವ್ಯವಸ್ಥೆ ಪಶ್ಚಿಮ ಬಂಗಾಳದಲ್ಲಿದೆ. ಈ ವ್ಯವಸ್ಥೆಗೆ ಒತ್ತಾಸೆಯಾಗಿ ನಿಂತಿರೋದು ಮಮತಾ ಬ್ಯಾನರ್ಜಿ ಅವರ TMC ಸರ್ಕಾರ. ಇದನ್ನ ಲೋಕಸಭೆಯಲ್ಲಿ ಕೂಡ ಅಮಿತ್ ಶಾ ಅವರು ಪ್ರಸ್ತಾಪ ಕೂಡ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ದಾಖಲೆ ಇದ್ದೇ ಇರ್ತದೆ, ಇಲ್ಲದಿದ್ರೆ ಆ ರೀತಿಯಲ್ಲಿ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ನಂತರ ಇನ್ನೊಂದು, ಈ ರೋಹಿಂಗ್ಯಾ ಮುಸಲ್ಮಾನರು ಮಯನ್ಮಾರಿಂದ ಬಾಂಗ್ಲಾದೇಶಕ್ಕೆ ಬರ್ತಾರೆ, ಬಾಂಗ್ಲಾದೇಶದಿಂದ ಭಾರತದೊಳಗಡೆ ಆರಾಮದಲ್ಲಿ ನುಗ್ತಾರೆ. ಅವರಿಗೂ ಕೂಡ ಅಷ್ಟೇ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆ ಈ 24 ಪರಗಣ ಜಿಲ್ಲೆಯಲ್ಲಿ ಆಗ್ಬಿಡ್ತದೆ. ಈಗ ಆಗಿರುವಂತಹ ಇನ್ನೊಂದು ಬಹುದೊಡ್ಡದಾದಂತಹ ಸಮಸ್ಯೆ ಏನಂದ್ರೆ, ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ 31% ಮುಸಲ್ಮಾನರ ಜನಸಂಖ್ಯೆ ಇದೆ ಅಲ್ಲಿ. ಇದು ಇನ್ನೂ ಜಾಸ್ತಿ ಆಗ್ತಾ ಹೋಗ್ತದೆ. ಸದ್ಯ ಈ ರೀತಿ ಜಾಸ್ತಿ ಆಗ್ತಾ ಹೋದಾಗ ಏನಾಗ್ತದೆ, ಡೆಮೋಗ್ರಫಿ ಚೇಂಜ್ ಆಗ್ತದೆ. ನಂತರ ಮುಂದಿನ ದಿನಗಳಲ್ಲಿ ಹಲವಾರು ಸಮಸ್ಯೆಗಳಿಗೆ ಪಶ್ಚಿಮ ಬಂಗಾಳ ಕಾರಣ ಆಗ್ತದೆ. ಅದರಲ್ಲೂ ಮುಖ್ಯವಾಗಿ ಹೇಳ್ಬೇಕಂದ್ರೆ, ಇವರು ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಸ್ವಲ್ಪ ದಿನ ಆದ್ಮೇಲೆ ಅಲ್ಲಿ ಶರಿಯಾ ಕಾನೂನು ಬೇಕಂತೇಳಿ ಹೇಳ್ತಾರೆ. ಅದಾದ್ಮೇಲೆ ಪಶ್ಚಿಮ ಬಂಗಾಳವನ್ನ ಬೇರೆಯದ್ದೇ ದೇಶ ಮಾಡಿ ಅಂತ ಹೇಳ್ಕೊಂಡು ಕೂಡ ಡಿಮಾಂಡ್ ಇಡುವಂತ ಸಾಧ್ಯತೆ ಇರ್ತದೆ. ನನಗೆ ಅನಿಸ್ತಾ ಇರೋದು ಏನು ಅಂತ ಹೇಳಿದ್ರೆ, ಇನ್ನು ಕೆಲ ವರ್ಷಗಳಲ್ಲಿ 2 ರಾಜ್ಯಗಳು ಈ ರೀತಿಯಾದಂತಹ ಬೇಡಿಕೆ ಇಡುವಂತ ಸಾಧ್ಯತೆಗಳಿರ್ತದೆ. ಒಂದು ಕೇರಳ, ಇನ್ನೊಂದು ಪಶ್ಚಿಮ ಬಂಗಾಳ. ಇದನ್ನ ಬೇಕಾದ್ರೆ ನೀವು ನೋಟ್ ಮಾಡ್ಕೊಂಡು ಇಟ್ಕೊಂಡಿರಿ. ಸ್ವಲ್ಪ ವರ್ಷಗಳಲ್ಲಿ ಈ ಒಂದು ಡಿಮಾಂಡ್ ಪ್ರಾರಂಭ ಆಗ್ತದೆ. ಯಾಕಂದ್ರೆ ಅಲ್ಲಿ ಡೆಮೋಗ್ರಫಿ ಆ ರೀತಿಯಾಗಿ ಬದಲಾವಣೆ ಆಗ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ ಬಹುದೊಡ್ಡದಾದಂತಹ ತಲೆನೋವನ್ನ ಭಾರತ ಸರ್ಕಾರಕ್ಕೆ ಮಾಡೇ ಮಾಡ್ತದೆ. ಈಗಾಗಲೇ ಈ 2.5 ಕೋಟಿ ಅಕ್ರಮ ವಲಸಿಗರು ಏನಿದ್ದಾರೆ, ಇವರು ಎಲ್ಲರೂ ಕೂಡ ಅಷ್ಟೇ ಬೇರೆ ಬೇರೆ ರಾಜ್ಯಗಳಲ್ಲಿ ಸೇರ್ಕೊಂಡಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ 4 ರಿಂದ 5 ಲಕ್ಷ ಈ ಅಕ್ರಮ ವಲಸಿಗರು ಇದ್ದಾರೆ ಅಂತೇಳಿ ಸುದ್ದಿ ಕೂಡ ಇದೆ. ಅದರಲ್ಲಿ ಬಹುಶಃ ಎಲ್ಲ ಮೊನ್ನೆನೋ ಒಂದು 10 ಜನರನ್ನ ಹಿಡ್ಕೊಂಡೋಗಿ ಬಾಂಗ್ಲಾದೇಶಕ್ಕೆ ಬಿಟ್ಟು ಬಂದಿದ್ದಾರೆ ಇವರು. ಹೀಗೆ ಹೇಳ್ತಾರೆ, ನಾವೆಲ್ಲರೂ ಹುಡುಕ್ತಾ ಇದ್ದೇವೆ, ಹಿಡಿತಾ ಇದ್ದೇವೆ ಅಂತೇಳಿ. ಇಲ್ಲಿ ಬಹುದೊಡ್ಡದಂತ ವೈಫಲ್ಯ ಪೊಲೀಸ್ ಡಿಪಾರ್ಟ್ಮೆಂಟ್ನದ್ದು. ಯಾಕಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ನವರೇ ಸಂಪೂರ್ಣವಾಗಿ ಗೊತ್ತಿರ್ತದೆ, ಆದ್ರೆ ಇವ್ರು ಯಾವುದೇ ರೀತಿಯಾದಂತ ಆಕ್ಷನ್ ತಗೊಳ್ಳಲ್ಲ. ಅದಕ್ಕೆ ಸರಿಯಾಗಿ ಅಂದ್ರೆ ಸರ್ಕಾರ ಕೂಡ ಅವ್ರ ಮೇಲೆ ಪ್ರೆಷರ್ ಹಾಕ್ಬೇಕು. ಆದ್ರೆ ಇಲ್ಲಿರುವಂತಹ ಸರ್ಕಾರಗಳು ಕೂಡ ಅಂತಹದ್ದೇ ಆಗಿರ್ತವೆ. ಇವ್ರು ಯಾವುದೇ ಕಾರಣಕ್ಕೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಿಕ್ ಬಿಡೋದಿಲ್ಲ. ಯಾಕಂದ್ರೆ ಪುನಃ ಇಲ್ಲಿ ಮತ ಬ್ಯಾಂಕ್ ಅಥವಾ ವೋಟ್ ಬ್ಯಾಂಕ್ ವರ್ಕ್ ಮಾಡ್ತದೆ. ನಂತರ ಕೆಲವು ಕಡೆಗಳಲ್ಲಿ ಇವ್ರು ಕಾಲೋನಿಯನ್ನೇ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ದೆಹಲಿಯಲ್ಲಿ ಹಲವಾರು ಸ್ಥಳಗಳಲ್ಲಿ ಇವರು ಬಹುದೊಡ್ಡದೊಂದು ಕಾಲೋನಿಯನ್ನೇ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ರೋಹಿಂಗ್ಯಾಗಳಿದ್ದಾರೆ, ಅದೇ ರೀತಿಯಲ್ಲಿ ಬಾಂಗ್ಲಾದೇಶಿಯರಿದ್ದಾರೆ.
ಅವ್ರು ಓಪನ್ ಆಗಿ ಹೇಳ್ತಾರೆ, ನಾವು ಬಾಂಗ್ಲಾದೇಶದಿಂದ ಬಂದಿದ್ದೇವೆ ಅಂತೇಳಿ ಹೇಳ್ತಾರೆ. ಅದೇ ರೀತಿ ನಾವು ರೋಹಿಂಗ್ಯಾಗಳಂತೇಳಿ ಹೇಳ್ತಾರೆ. ಅಲ್ಲಿ ಹಲವಾರು ಗಲಭೆಗಳಲ್ಲಿ ಕೂಡ ಇವರು ಭಾಗವಹಿಸ್ತಾ ಇದ್ದಾರೆ. ಕಲ್ಲು ತೂರಾಟ ನಡೆಸೋದು ಅಥವಾ ಮತಾಂತರ ಮಾಡಿಸೋದ್ರಲ್ಲಿ, ಈ ರೀತಿ ಎಲ್ಲದರಲ್ಲೂ ಕೂಡ ಅವ್ರು ಭಾಗವಹಿಸ್ತಾ ಇದ್ದಾರೆ. ಈಗ ದೆಹಲಿಯಲ್ಲಿ ಸರ್ಕಾರ ಬದಲಾಗಿದೆ. ಪೊಲೀಸರಿಗೆ ಅಲ್ಲಿ ಇರುವಂತಹ ಈ ರೀತಿಯಾದಂತಹ ಕಾಲೋನಿಗಳಲ್ಲಿ ಹೋಗಿ ಸಂಪೂರ್ಣವಾಗಿ ಚೆಕ್ ಮಾಡ್ತಾ ಇದ್ದಾರೆ. ಎಲ್ರಿಗೂ ಆಶ್ಚರ್ಯ ಆಗೋ ರೀತಿಯಲ್ಲಿ ಎಲ್ಲರ ಹತ್ರನೂ ಎಲ್ಲಾ ರೀತಿಯಾದಂತಹ ಡಾಕ್ಯುಮೆಂಟ್ಸ್ ಇದೆ. ಅವರು ಭಾರತ ದೇಶೀಯರು ಅಂತ ತಿಳ್ಕೊಂಡು ತೋರಿಸ್ಲಿಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕೋ ಎಲ್ಲ ಡಾಕ್ಯುಮೆಂಟ್ಸ್ ಇದೆ. ಅವರ ಎಲ್ಲಾ ರೀತಿಯಾದಂತಹ ಡೀಟೇಲ್ಸ್ ತಗೊಳ್ತಾ ಇದ್ದಾರೆ. ಸದ್ಯದಲ್ಲೇ ಬಹುಶಃ ಇವ್ರನ್ನ ದೇಶದಿಂದ ಹೊರಗಾಗುವಂತ ಕೆಲಸ ನಡೀಬಹುದು. ಆದ್ರೆ ಇಲ್ಲಿ ಒಂದಂತೂ ನೆನ್ಪಿಟ್ಕೊಂಡಿರಿ, ಯಾವಾಗ ಇವರನ್ನ ದೇಶದಿಂದ ಹೊರಗಾಗ್ಲಿಕ್ಕೆ ಹೊರಡ್ತಾರೋ ಆ ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ಖಂಡಿತವಾಗಿ ಇದ್ರ ವಿರುದ್ಧವಾಗಿ ದನಿ ಎತ್ತಾರೆ, ಸ್ಟ್ರೈಕ್ಗಳನ್ನು ಕೂಡ ಮಾಡ್ತಾರೆ, ಗಲಭೆ ಕೂಡ ಆಗೇ ಆಗ್ತದೆ. ಯಾಕಂದ್ರೆ ಇವರಿಗೆ ಅವರು ಬೇಕಾಗಿದೆ. ದೇಶದ ಭದ್ರತೆಗಿಂತಲೂ ಇವರಿಗೆ ಅಧಿಕಾರ ಮುಖ್ಯ. ಅದೇ ಅಧಿಕಾರ ಸಿಗಬೇಕು ಅಂದ್ರೆ ವೋಟ್ ಸಿಗ್ಬೇಕು, ವೋಟ್ ಸಿಗ್ಬೇಕು ಅಂದ್ರೆ ಇವರು ಇರ್ಬೇಕಿಲ್ಲಿ. ಆ ರೀತಿಯಾದಂತಹ ವ್ಯವಸ್ಥೆಯನ್ನ ನಮ್ಮ ದೇಶದಲ್ಲಿ ಸದ್ಯಕ್ಕೆ ವಿರೋಧ ಪಕ್ಷಗಳು ಮಾಡ್ಕೊಂಡು ಬರ್ತಾ ಇದೆ. ಇದರಿಂದಾಗಿ ಏನಾಗ್ತದೆ, ಮುಂದಿನ ದಿನಗಳಲ್ಲಿ ಬಹಳಷ್ಟು ಸಮಸ್ಯೆಗಳು ಉಂಟಾಗ್ತದೆ. ನಮ್ಮ ದೇಶದಲ್ಲಿ ಹುಟ್ಟಿ ಬೆಳೆದಿರುವಂತಹ ಮುಸಲ್ಮಾನರಾದ್ರೆ ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ, ಯಾಕಂದ್ರೆ ಅವ್ರು ಎಲ್ಲರ ಜೊತೆ ಹೊಂದ್ಕೊಂಡು ಹೋಗ್ತಾರೆ. ಆದ್ರೆ ಇವ್ರು ಆ ರೀತಿ ಅಲ್ಲ. ಇವ್ರು ಬಂದಿರೋದೇ ಒಂದು ಮತಾಂಧ ದೇಶದಿಂದ, ಬಂದ ಮೇಲೆ ಇಲ್ಲಿ ಮಾಡೋದು ಕೂಡ ಅವರು ಆ ಮತಾಂಧತೆಯನ್ನ ಉಳಿಸ್ಕೊಂಡಿರ್ತಾರೆ. ಅದೇ ಇಲ್ಲ ಆಗ್ಬೇಕು ಅಂತ ಕೂಡ ಅವ್ರು ಬಯಸ್ತಾರೆ. ಇದು ಬಹುದೊಡ್ಡದಾದಂತಹ ಸಮಸ್ಯೆ. ಈ ಸಮಸ್ಯೆಗೆ ಈಗ ಪರಿಹಾರ ಹುಡುಕುವಂತ ಕೆಲಸ ನಡೀತಾ ಇದೆ. ಆದ್ರೆ ಇದು ಎಷ್ಟು ಇಫೆಕ್ಟಿವ್ ಆಗಿ ನಡೀತದೋ ಏನೋ ಗೊತ್ತಿಲ್ಲ. ಈಗಾಗಲೇ ಯುರೋಪಿಯನ್ ಕಂಟ್ರಿಗಳಲ್ಲಿ ಏನ್ ನಡೀತದೆ ನೀವು ನೋಡಿದ್ದೀರಾ. ಅಲ್ಲಿರುವಂತಹ ಈ ಅಕ್ರಮ ವಲಸಿಗರನ್ನ ದುಡ್ಡು ಕೊಟ್ಟು ಕಳಿಸ್ತಾ ಇದ್ದಾರೆ, ಹೋಗಿ ನಿಮ್ ದೇಶಕ್ಕೆ ಅಂತೇಳಿ. ಅವರಿಗೆ ಬಹಳಷ್ಟು ಸಮಸ್ಯೆಗಳನ್ನ ಅವರು ಅಲ್ಲಿ ಫೇಸ್ ಮಾಡ್ತಾ ಇದ್ದಾರೆ. ಜರ್ಮನಿ ಇರ್ಬಹುದು ಅಥವಾ ಫ್ರಾನ್ಸ್ ಇರಬಹುದು, ಅದೇ ರೀತಿಯಲ್ಲಿ ಈಗ ಯುನೈಟೆಡ್ ಕಿಂಗ್ಡಮ್ ಅಂದ್ರೆ ಇಂಗ್ಲೆಂಡ್ ಇದೆಯಲ್ಲ, ಇಂಗ್ಲೆಂಡ್ ಅಂತೂ ಬಹುದೊಡ್ಡದಾದಂತಹ ಸಮಸ್ಯೆಯನ್ನ ಎದುರಿಸ್ತಾ ಇದೆ. ಈಗಾಗಲೇ ಅಲ್ಲಿ 86 ಶರಿಯಾ ಕೋರ್ಟ್ಗಳು ಕೂಡ ಕಾರ್ಯನಿರ್ವಹಿಸ್ತಾ ಇದೆ. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಮುಂದಿನ ದಿನಗಳಲ್ಲಿ ಯಾವ ಪರಿಸ್ಥಿತಿಗೆ ಈ ದೇಶಗಳು ತಲುಪ್ತದೆ. ಇವರೆಲ್ಲರೂ ಈ ವಲಸಿಗರನ್ನ ಬನ್ನಿ ಅಂತ ಹೇಳಿ ಮಾನವೀಯತೆ ನೆಲೆಯಲ್ಲಿ ಅಲ್ಲಿ ಇರ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಂತಹ ದೇಶಗಳು. ಆದ್ರೆ ಇವರಿಂದಾಗಿ ಈಗ ಆ ದೇಶಗಳಲ್ಲಿ ಬಹಳಷ್ಟು ಸಮಸ್ಯೆ ಉಂಟಾಗ್ತದೆ. ಅಲ್ಲಿಯ ಲೋಕಲ್ಸ್ ಇದಾರಲ್ಲ, ಅವರಿಗೆ ಇವ್ರನ್ನ ಹೊರಗಡೆ ಕಳಿಸಿ ಅಂತಕೊಂಡು ಪ್ರತಿಭಟನೆಗಳನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾರ್ಯಗಳು ಕೂಡ ನಡೀತಾ ಇದೆ. ಇನ್ನು ನಮ್ಮ ದೇಶದ ಪರಿಸ್ಥಿತಿ ಏನಾಗ್ತದೆ ನಾವು ಕಾದ್ ನೋಡ್ಬೇಕಾಗಿದೆ. ನಾನು ಹಂಚಿಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.